ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಅನ್ನಭಾಗ್ಯ ಯೋಜನೆಯ ಹಣ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳ ಹಣ ಇನ್ನೂ ಕೂಡ ಒಂದು ಫಲಾನುಭವಿಗಳ ಖಾತೆಗೆ ಬಂದಿಲ್ಲ. ಆದರೆ ಇಲ್ಲಿ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಹಣ ಬಂದಿದೆ, ಬಿಡುಗಡೆ ಆಗಿದೆ, ಆದರೆ ಇನ್ನೂ ಫಲಾನುಭವಿಗಳ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳ್ತಾಯಿದ್ದಾರೆ. ಆದರೆ ನಿಮಗೆ ಲೈವ್ ಪ್ರೂಫಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಕಣ್ಣೆದುರೇ ನಾನು ಲೈವ್ ಪ್ರೂಫ್ ನಿಮಗೆ ತೋರಿಸ್ತೀನಿ. ಇಲ್ಲಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿದೆ, ಆದರೆ ಕೆಲವು ಒಂದು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗಿರುವಂಥದ್ದು. ಇಲ್ಲಿ ಇನ್ನೂ ತುಂಬ ಜನರಿಗೆ ಈ ಹಣ ಜಮಾ ಆಗುವಂಥ ಎಲ್ಲ ವ್ಯವಸ್ಥೆ ನಡೆದಿದೆ. ಆದರೆ ಏಪ್ರಿಲ್, ಮೇ ತಿಂಗಳ ಹಣ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಒಬ್ಬರಿಗೂ ಕೂಡ ಜಮಾ ಆಗಿಲ್ಲ ಅಥವಾ ಬಿಡುಗಡೆನೇ ಆಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಿಮಗೆ ಲೈವ್ ಪ್ರೂಫಾಗಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಪ್ರತಿಯೊಂದು ವಿಡಿಯೋಗಳು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಮ್ಮ ವಿಡಿಯೋಗಳು ನೀವು ಮೊದಲು ನೋಡ್ಬೋದು. ಸ್ನೇಹಿತರೆ, ಬನ್ನಿ ಲೈವ್ ಪ್ರೂಫ್ ಆದಂಥ ಮಾಹಿತಿನ ತಿಳಿದುಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಡಿ ಬಿ ಟಿ ಸ್ಥಿತಿ ನೀವು ಪರಿಶೀಲನೆ ಮಾಡಿದಾಗ ಇಲ್ಲಿ ಡಿ ಬಿ ಟಿ ಅಂತ ಇದೆ ನೋಡಿ. ಈ ಡಿ ಬಿ ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಡಿ ಬಿ ಟಿ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಮಾಹಿತಿ ಬರುತ್ತೆ, ನೋಡ್ಬೋದು ನೀವು. ಇಲ್ಲಿ ಈ ರೀತಿಯಾದಂಥ ಮಾಹಿತಿ ಬಂದ ಮೇಲೆ ನೀವು ಏನು ಮಾಡಬೇಕು, ನೀವು ನೇರವಾಗಿ ಡಿ ಬಿ ಟಿ ಸ್ಥಿತಿ ನಿಮ್ಮ ಒಂದು ಆರ್ ಸಿ ನಂಬರ್ ಹಾಕಿ ಯಾವ ರೀತಿ ಚೆಕ್ ಮಾಡ್ತೀರಾ ಅದೇ ರೀತಿಯಾಗಿ ನೀವು ಚೆಕ್ಔಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈಗ ಹಳೆಯ ಒಂದು ಮಾಹಿತಿ ತೋರಿಸೋದಿಲ್ಲ. 2023ರ ಮಾಹಿತಿ ಇಲ್ಲಿ ನಿಮಗೆ ಶೋ ಆಗೋದಿಲ್ಲ. ಅದು ಏರ್ ಕೂಡ ಇಲ್ಲಿ ಬರುವಂಥ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ 2024 ಅಂತಿರುತ್ತೆ. ಇಲ್ಲಿ ನಿಮಗೆ ಸೆಲೆಕ್ಟ್ ಮಂತ್ ಅಂತ ಇದೆ ನೋಡಿ, ಸೆಲೆಕ್ಟ್ ಮಂತ್ ಅಂತ ಇದೆ ನೋಡಿ. ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ತೋರಿಸುವ ಮಾಹಿತಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣ ಕೂಡ ರಿಲೀಸ್ ಆಗಿದೆ. ಆದರೆ ಇನ್ನೂ ತುಂಬ ಜನರಿಗೆ ಅದು ಜಮಾ ಆಗಿಲ್ಲ ಅವ್ರ ಖಾತೆಗೆ. ಹಾಗಾಗಿ ಅದು ಕೂಡ ಈ 3 ಕಂತುಗಳು ಕೂಡ ಒಟ್ಟಿಗೆ ಬಿಡುಗಡೆ ಆಗುತ್ತೆ. ಆದರೆ ಯಾವಾಗ ಬಿಡುಗಡೆ ಆಗುತ್ತೆ? ಈಗ ಮಾರ್ಚ್ ತಿಂಗಳ ಹಣವನ್ನು ಬಿಡುಗಡೆ ಆಗಿದೆ, ಆದರೆ ಜಮಾ ಆಗಿಲ್ಲ ಕೆಲವು ಜನರಿಗೆ ಇನ್ನೂ. ಆದರೆ ಏಪ್ರಿಲ್, ಮೇ ತಿಂಗಳ ಹಣ ಯಾವಾಗ ಒಂದು ಬಿಡುಗಡೆ ಆಗುತ್ತೆ ಅನ್ನೋದಾದರೆ ಸ್ನೇಹಿತರೆ, ಇಲ್ಲಿ ಅದನ್ನು ಕೂಡ ಸ್ಪಷ್ಟವಾಗಿ ಗಮನ ಹರಿಸ್ಬೇಕಾಗುತ್ತೆ. ಏಪ್ರಿಲ್, ಮೇ ತಿಂಗಳ ಹಣ ಏನು ಮೇ ತಿಂಗಳ ಮುಗಿಯೋ ಅಂತ್ಯದವರೆಗೆ ಯಾವಾಗ ಬೇಕಾದರೂ ರಿಲೀಸ್ ಮಾಡ್ತಾರೆ. ಮೊನ್ನೆ 21ನೇ ತಾರೀಕಿಗೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು, ಆದರೆ 21ನೇ ತಾರೀಕಿಗೆ ಆಗಿಲ್ಲ. ಈ ಒಂದು ತಿಂಗಳು ಏನು ಮೇ ತಿಂಗಳ ಮುಗಿಯೋವರೆಗೂ ಮುಗಿಯೋಷ್ಟರೊಳಗೆ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ. ಪ್ರತಿಯೊಬ್ಬರ ಫಲಾನುಭವಿಗಳ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ, ಒಟ್ಟಿಗೆ ಬಂದು ಜಮಾ ಆಗುತ್ತೆ. ಯಾವುದೇ ಒಂದು ಆತಂಕ ಬೇಡ, ಎಲ್ಲರ ಖಾತೆಗೆ ಒಟ್ಟಿಗೆ ಒಂದು ಇನ್ನೂ ಮಾರ್ಚ್ ತಿಂಗಳ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ 3 ಕಂತಿನ ಹಣ ಒಟ್ಟಿಗೆ ಬೀಳುತ್ತೆ. ಮತ್ತು ಏಪ್ರಿಲ್, ಮೇ ತಿಂಗಳ ಹಣ ಯಾರಿಗಾದರೂ ಇನ್ನೂ ಬಂದಿಲ್ಲ ಅವ್ರಿಗೂ ಕೂಡ 2 ಕಂತಿನ ಹಣ ಒಟ್ಟಿಗೆ ಬೀಳುತ್ತೆ. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ತಿಂಗಳ ಅಂತ್ಯದ ಒಳಗೆ ನಿಮಗೆ ಬಂದು ಜಮಾವಣೆ ಆಗುತ್ತೆ. ನೀವು ಕೆಲವೊಂದಿಷ್ಟು ವಿಡಿಯೋಗಳು ನೋಡಿರ್ತೀರ, ಎಲ್ಲ ಹಣ ಬಿಡುಗಡೆ ಆಗಿದೆ, ರೈತರಿಗೆ ಫಲಾನುಭವಿಗಳ ಖಾತೆಗೆ ಬಿದ್ದಿಲ್ಲ, ಅನ್ನಭಾಗ್ಯ ಯೋಜನೆ ಹಣ ಫಲಾನುಭವಿಗಳ ಖಾತೆಗೆ ಬಿದ್ದಿಲ್ಲ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಅದು ಸುಳ್ಳು. ಯಾವುದೇ ಕಾರಣಕ್ಕೂ 2 ತಿಂಗಳ ಹಣ ಬಿಡುಗಡೆ ಆಗಿಲ್ಲ. ಏನು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿದೆ, ಆದರೆ ಕೆಲವು ಫಲಾನುಭವಿಗಳ ಖಾತೆಗೆ ಬಿದ್ದಿಲ್ಲ. ಹಾಗಾಗಿ ವೆಯ್ಟ್ ಮಾಡಿ. ಯಾರಿಗೆ ಮಾರ್ಚ್ ತಿಂಗಳ ಹಣ ಮತ್ತು ಏಪ್ರಿಲ್, ಮೇ ತಿಂಗಳ ಹಣ ಬಂದಿಲ್ಲ, ಒಟ್ಟಿಗೆ 3 ಕಂತಿನ ಹಣ ಅವರಿಗೆ ಒಟ್ಟಿಗೆ ಬೀಳುತ್ತೆ. ಈ ತಿಂಗಳ ಮುಗಿಯೋದರೊಳಗೆ ಅವರ ಖಾತೆಗೆ ಬಂದು ಜಮಾ ಆಗುತ್ತೆ 3 ಕಂತಿನ ಹಣ. ಒಂದು ಮಾರ್ಚ್ ತಿಂಗಳ ಹಣ ಯಾರಿಗೆ ಬಂದಿದೆ ಅವ್ರಿಗೂ ಕೂಡ 2 ಕಂತಿನ ಹಣ ಬರುತ್ತೆ. 2 ಅಂದರೆ ಏಪ್ರಿಲ್, ಮೇ ತಿಂಗಳದ ಹಣ ಬಂದು ಅವರಿಗೆ ಜಮಾ ಆಗುತ್ತೆ. ಇಲ್ಲಿ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ